ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ಪ್ರಿಯಾಮಣಿ ಬಣ್ಣದ ಲೋಕಕ್ಕೆ ಪಾದಾರ್ಪಣೆ ಮಾಡಿದ್ದು ಮಾತ್ರ ಕಾಲಿವುಡ್ನಿಂದ. ಕನ್ನಡ ಹುಡುಗಿಯನ್ನ ಕನ್ನಡ ಚಿತ್ರರಂಗಕ್ಕೆ ಕರೆತರಬೇಕು ಅಂತ ನಿರ್ದೇಶಕ ಮಾದೇಶ್ ಗಜಾ ಚಿತ್ರಕ್ಕಾಗಿ ಪ್ರಿಯಾಮಣಿರವರಿಗೆ ಆಫರ್ ನೀಡಿದ್ರಂತೆ. ಆದ್ರೆ ಡೇಟ್ಸ್ ಕ್ಲಾಶ್ ಆಗಿದ್ರಿಂದ ಗಜಾ ಚಿತ್ರದಲ್ಲಿ ಪ್ರಿಯಾಮಣಿ ಅವರು ನಟಿಸಲಿಲ್ಲ. ಗಜಾ ಕೈತಪ್ಪಿದ ಮೇಲೆ ರಾಮ್ ಸಿನಿಮಾದಲ್ಲಿ ನಟಿಸುವ ಚಾನ್ಸ್ ಪ್ರಿಯಾಮಣಿಗೆ ಸಿಕ್ತು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜೊತೆ ಅಭಿನಯಿಸುವ ಅವಕಾಶ ಲಭಿಸಿತು. ತಮ್ಮ ಜೊತೆ 2 ಸಿನಿಮಾಗಳಲ್ಲಿ ಮಿಂಚಿರುವ ಪ್ರಿಯಾಮಣಿ ಬಗ್ಗೆ ಅಪ್ಪು ಏನಂತಾರೆ ಗೊತ್ತಾ? ಈ ವಿಷಯವನ್ನ ನಾವು ನಿಮಗೆ ಹೇಳ್ತೀವಿ ಕೇಳಿ. ರಾಮ್ ಸಿನಿಮಾಗೂ ಮುನ್ನ ಪುನೀತ್ ಜೊತೆ ನಟಿಸಲು ಹಲವು ಆಫರ್ಗಳು ನನಗೆ ಬಂದಿದ್ವು. ಆದ್ರೆ ಡೇಟ್ಸ್ ಪ್ರಾಬ್ಲಮ್ ನಿಂದಾಗಿ ಯಾವುದು ಮಾಡಲು ಆಗಿರಲಿಲ್ಲ. ರಾಮ್ ಚಿತ್ರಕ್ಕೆ ಎಲ್ಲವೂ ಅಂದುಕೊಂಡಂತೆ ಆಯ್ತು. ರಾಮ್ ಚಿತ್ರದ ಕಥೆ ಕೂಡ ನನಗೆ ಇಷ್ಟ ಆಗಿತ್ತು. ಇನ್ನ ಪ್ರಿಯಾಮಣಿಯವರು ತುಂಬಾ ಫ್ರೆಂಡ್ಲಿ. ಪ್ರಿಯಾಮಣಿ ಜೊತೆ 2 ಸಿನಿಮಾ ಮಾಡಿದ್ದೇನೆ, ರಾಮ್ ಮತ್ತು ಅಣ್ಣ ಬಾಂಡ್. ಅವರ ಜೊತೆ ವರ್ಕ್ ಮಾಡಲು ಖುಷಿಯಾಗುತ್ತೆ. ಪ್ರಿಯಾಮಣಿ ಒಳ್ಳೆ ಆರ್ಟಿಸ್ಟ್, ಅಷ್ಟೇ ಒಳ್ಳೆ ಡ್ಯಾನ್ಸರ್ ಕೂಡ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿಯೇ ಎಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಪ್ರಿಯಾಮಣಿ ಅವರ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಇನ್ನ ರಾಮ್ ಸಿನಿಮಾ ಟ್ರೈನ್ ಸನ್ನಿವೇಶ ಮಾಡುವಾಗ ಪ್ರಿಯಾಮಣಿ ಕಾಲಿಗೆ ಪೆಟ್ಟಾಗಿದ್ದು, ಆದರೂ ಸಹ ಅವರು ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದರು ಎಂಬುದು ಅವರ ಆಕ್ಟಿಂಗ್ ಬಗ್ಗೆ ಅವರಿಗಿರುವ ಡೆಡಿಕೇಶನ್ ತೋರಿಸುತ್ತೆ ಎಂಬುದನ್ನ ಹೇಳಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.